ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 27ನೇ ಅಡುಗೆ. ಗಣೇಶನ ಹಬ್ಬನ ಪ್ರಯುಕ್ತ ಇವತ್ತು ಕೂಡ ನಾವು ಒಂದು ಸ್ಪೆಷಲ್ ಅಡುಗೆ ಮಾಡಿದ್ದೀವಿ. ಅದೇನಪ್ಪ ಅಂದರೆ ಕುರುಮ್ ಅನ್ನುವಂಥ ಒಂದು ಅವಲಕ್ಕಿ ರೆಸಿಪಿ. ಶೇಂಗಾ ಕಾಳು, ಕಡ್ಲಿ ಕಾಳು ಎಲ್ಲ ಹಾಕಿ ಮಾಡಿರೋಂಥ ಒಂದು ಮಸ್ತಾಗಿ ರೆಸಿಪಿ. ಎಲ್ಲ ನಮ್ಮ ಹಿಂದೂ ಧರ್ಮ ಪೂಜೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಮಾಡುವಂಥ ಇದೊಂದು ಡಿಶ್ಶು. ಸ್ನ್ಯಾಕ್ಸಾಗಿ ಮಾಡ್ತಾರೆ. ಬನ್ನಿ, ತಡ ಮಾಡಿದೆ ನಾವು ಇವತ್ತು ಕುರುಮ್ ಆದ ಅವಲಕ್ಕಿಯನ್ನು ಏನು ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಲೆ ಹಚ್ಕೊಂಡು ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ತೊಗೊಂಡು ಅದರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದರಲ್ಲಿ ಶೇಂಗಾ ಹಾಕೋಣ. ಇವತ್ತು ನಾವು ಮಾಡ್ತಿರೋದು 1 kg ಪೇಪರ್ ಅವಲಕ್ಕಿ. ಹಂಗಾಗಿ ನಾನು ಇವತ್ತು ಅರ್ಧ kg ಶೇಂಗಾ ತೊಗೊಂಡಿರೋದಕ್ಕೋಸ್ಕರ ಅದು ಕ್ಲೀನಾಗಿ ಕಂದು ಬಣ್ಣ ಬರೋ ಮಟ್ಟ ಹುರ್ಕೋಬೇಕು, ಗಮನ ಇರಲಿ. ನಂತರ ಅದರಲ್ಲಿ ನಾವು ಕರಿಬೇವು ಹಾಕೊಳ್ಳೋಣ. ಕರಿಬೇವು, ನಂತರ ಒಣ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ದಳಮೆಣಸಿನ್ಕಾಯಿ 4ರಿಂದ 5, ಅರ್ಧ kg ಕಡ್ಲಿ, ಬಿಳೆ ಎಳ್ಳು 2 ಚಮಚ. ಕ್ಲೀನಾಗಿ 1 ನಿಮಿಷ ಹುರ್ಕೊಂಡು ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ನಂತರ ಇದರಲ್ಲಿ 1ರಿಂದ 2 ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಮಸಾಲೆ ಜೊತೆಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಕೂಡ ಹಾಕ್ಕೊಂಬಿಡಿ. ನಂತರ ಈಗ ಇದರಲ್ಲಿ ನಾವು ಅವಲಕ್ಕಿ ಹಾಕೊಳ್ಳೋಣ. ಅವಲಕ್ಕಿ ಇದರಲ್ಲಿ ಹಾಕಿ ಮಸಾಲೆ ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಒಲೆ ಆನ್ ಮಾಡ್ಕೊಂಬಿಡೋಣ. ಗ್ಯಾಸ್ ಮೊದಲೇ ನಾವು ಯಾಕೆ ಆಫ್ ಮಾಡಿದ್ದೇವೆ ಅಂತೇಳಿ ಯೋಚನೆ ಮಾಡ್ತಿರ್ಬೋದು. ಅರಿಶಿನ ಹಾಕೋ ಮುಂಚೆ ನಾವು ಒಲೆನ ಆಫ್ ಮಾಡ್ಕೊತೀವಿ. ಯಾಕಂದರೆ ಒರೇ ಎಣ್ಣೆಯಲ್ಲಿ ಏನಾರು ನಾವು ಅರಿಶಿನ ಹಾಕ್ಬಿಟ್ರೆ ಅರಿಶಿನ ಸಿಗಿದ್ಬಿಡುತ್ತೆ. ಈಗ ನಾವು ಕೊನೆಯದಾಗಿ 2 ಚಮಚ ಸಕ್ಕರೆ ಹಾಕ್ಕೊಂಡು ಒಲೆ ಆನ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಕ್ಲೀನಾಗಿ ಅವಲಕ್ಕಿನ ಹುರ್ಕೊಂಬಿಡೋಣ. ಇದು ನಾವು ಎಲ್ಲಿ ಮಟ್ಟ ಹುರಿಬೇಕಂದ್ರೆ ಬಿಳೆ ಅವಲಕ್ಕಿ ಏನಿದೆ ಕಲರ್ ಚೇಂಜ್ ಆಗೋ ಮಟ್ಟ, ಹಳದಿ ಕಲರ್ ಆಗೋ ಮಟ್ಟನೂ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಇರಬೇಕು. ಅವಲಕ್ಕಿನ ನಾವು ಕೈಯಲ್ಲಿ ಟಚ್ ಮಾಡಿದಾಗ ಆ ಕ್ರಿಸ್ಪಿನೆಸ್ ಅನ್ನೋದು ಫೀಲಿಂಗು ಬರಬೇಕು. ಬಂದಾಗ ನಮ್ಮ ಅವಲಕ್ಕಿ ರೆಡಿಯಾಗಿದೆ ಅಂತ ಅರ್ಥ. ಈಗ ನೋಡಿ, ನಮ್ಮ ಪೇಪರ್ ಅವಲಕ್ಕಿ ರೆಡಿ ಆಗಿದೆ. ಈಗ ಪ್ಲೇಟಿಂಗ್ ಮಾಡೋ ಸಮಯ. ಬನ್ನಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಕುರುಮ್ ಅನ್ನೋಂತಹ ಅವಲಕ್ಕಿ ಹೇಗೆ ಮಾಡೋದನ್ನು ಇಲ್ಲಿವರೆಗೂ ನೀವು ನೋಡಿದ್ದೀರ. ಈಗ ನಾನು ಟೇಸ್ಟ್ ಕೂಡ ಮಾಡ್ತೀನಿ ಹೇಗಿದೆ ಅಂತೇಳಿ. ನೋಡಿ, ಸೌಂಡು ನಿಮಗೆ ಕೂಡ ಬರ್ತಿರೋದು ಆ ಕುರುಮ್ ಅನ್ನೋದು. ವಿಡಿಯೋ ಎಂಟದಲ್ಲಿ ನಿಮಗೆ ಹೇಳಿದ್ದೀನಿ ನಾನು, ಯಾವಾಗ ನಾವು ಅವಲಕ್ಕಿ ಅಂತ ತಿಳ್ಕೊಂಡ್ರೆ ನಮ್ಮ ಕೈಯಲ್ಲಿ ಫೀಲಿಂಗ್ಸ್ ಆಗಬೇಕದು. ಕುರುಮ್ ಅನ್ನೋದು ಫೀಲಿಂಗ್ ಇರಬೇಕು. ಅವಾಗ ಅವಲಕ್ಕಿ ಅಂತ ರೆಡಿ ಅಂತ ನಿಮ್ಗೆ ಹೇಳಿದ್ದೆ ನಾನು. ಅದು ನನಗೆ ಕಾಣ್ತಿದೆ. ಕೊಬ್ಬರಿ ಕೂಡ ಹಾಕಿದ್ದೇನೆ, ಒಣ ಕೊಬ್ಬರಿ. ಅದನ್ನು ಕೂಡ ನಾನು ರೋಸ್ಟ್ ಮಾಡಿದ್ದಿರಲಿ, ಅದನ್ನು ನೋಡ್ತೀನಿ. ಅದು ಕೂಡ ಫುಲ್ ರೋಸ್ಟ್ ಆಗಿದೆ. ಮತ್ತು ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕಿದ್ದೇನೆ ಅದರಲ್ಲಿ. ಅದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳಿ. ಸ್ವಲ್ಪ ಸ್ಪೈಸಿ. ಮಜಾ ಅವಲಕ್ಕಿ ತಿನ್ನೋಕ್ಕೆ ಮಜಾನೇ ಮಜಾ. ವೀಕ್ಷಕರೇ, ಈಗ ನೀವು ಮಾಡಬೇಕಾಗಿದ್ದು ಇಷ್ಟೇ. ನಾವು ಹೇಳ್ಕೊಟ್ಟಿದ್ದ ಈ ಕುರುಮ್ ಅವಲಕ್ಕಿ ರೆಸಿಪಿನ ಮನೆಯಲ್ಲಿ ಮಾಡಬೇಕು. ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ಹೇಗೆ ಅಂತೇಳಿ ತಿಳಿಸ್ಬೇಕಂತ ಹೇಳ್ತಾ, ಮತ್ತೆ ನಾಳೆ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್.